ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶೇಖರ್ ಸೇಡಂ. ಇವತ್ತು ನಾನು ನಮ್ಮ ಸೇಡಂ ತಾಲೂಕದ ಹೃದಯ ಭಾಗದಾಗಿದ್ದೀನಿ. ಹೃದಯ ಭಾಗ ಅಂದ್ರೆ ನಮ್ಮ ಸೇಡಂ ಬಸ್ ನಿಲ್ದಾಣ ಎದುರುಗಡೆ ಇದ್ದೀನಿ. ಇಲ್ಲಿ ಒಂದು ಚಿಕ್ಕದೊಂದು ಸಮಸ್ಯೆ ಆಗಿತ್ತು. ಇದು ಭಾಳ ವರ್ಷಗಳಿಂದ ಆಗಿತ್ತು. ಅದು ಏನಪ್ಪ ಅಂದ್ರೆ ನೀವು ನೋಡ್ಲತ್ತೀರಲ್ಲ, ಇದು ಚರಂಡಿ. ಈ ಚರಂಡಿ ತುಂಬಿ ಎಲ್ಲ ರೋಡಿಗೆ ಬರ್ತಾ ಇತ್ತು. ಈ ಕಡೆ ರೈಟಿಗೆ ಫಸ್ಟ್ ಕ್ಲಾಸ್ ಆಗಿ ಮಾಡ್ಯಾರ. ಈಗ ಮಧ್ಯ ಭಾಗದಾಗ ಚರಂಡಿ ಸ್ಟಾರ್ಟ್ ಮಾಡ್ಯಾರ. ಇದು ಚರಂಡಿ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ 10-12 ದಿವಸ ಆಯಿತು. 10-12 ದಿವಸ ಆದ್ರೂ ಇದು ಕಾಮಗಾರಿ ಸಂಪೂರ್ಣ ಆಗಲಾಗ್ಯದ. ನೋಡ್ರಿ, ಇಡೀ ನಮ್ಮ ಸೇಡಂ ತಾಲೂಕದಾಗ ನೀವು ಕೆಲಸ ಚಾಲೂ ಮಾಡಿದ್ರಂದ್ರೆ 1 ಇಲ್ಲ 2 ಇಲ್ಲ 3 ದಿವಸನಾಗ ಮುಗಿಬೇಕು. ನೀವೇನು ಮಾಡ್ತೀರಿ, 10-12 ದಿವಸ ತಗೋತೀರಿ. ಇವು ಏನು ಸಾರ್ವಜನಿಕರು ಎಲ್ಲ ಬರ್ತಾರಲ್ಲ, ಅವ್ರೆಲ್ಲರಿಗೂ ತೊಂದರೆ ಆಗ್ತದ. ಇಲ್ಲಿ ನೋಡ್ರಿ, ಈ ಥರ ಅದ. ಅಲ್ಲಿ ರೈಲ್ವೆ ಗೇಟ್ ಅದ. ಅದು ರೈಲ್ವೆ ಟ್ರ್ಯಾಕ್ನಾಗ ಗಾಡಿ ಬಂತಪ್ಪ ಅಂದ್ರೆ ಈ ಕಡೆ ಹೋಗೋರು ಆ ಕಡೆ ಹೋಗೋರು ಫುಲ್ ಜಾಮ್ ಆಗಿಬಿಡ್ತಾರೆ. ಜಾಮ್ ಆಗಿ ಸಾರ್ವಜನಿಕರಿಗೆ 2 ವೀಲರ್ 4 ವೀಲರ್ ಆಟೋ ಹೋಗೋರಿಗೆ ತೊಂದರೆ ಆಗ್ತದ. ಈಗ ಗಣಪತಿ ಹಬ್ಬ ಹೊಂಟದ. ಇಲ್ಲೆಲ್ಲ ಗಣೇಶ್ ಕೂಡಿಸ್ತಾರ, ಮತ್ತು ಊರಾಗೆಲ್ಲ ಕೂಡಿಸ್ತಾರ, ಆ ಕಡೆ ಈ ಕಡೆ ಕೂಡಿಸ್ತಾರ. ಸಾರ್ವಜನಿಕರು ಭಾಳ ಮಂದಿ ಸೇಡಂಗೆ ಬಂದು ಹೋಗ್ತಿರ್ತಾರೆ. ಅವಾಗ ಟ್ರಾಫಿಕ್ಕು ಫುಲ್ ಜಾಮ್ ಆಗ್ತದ. ಇದು ಏನು ಕೆಲಸ ಸ್ಟಾರ್ಟ್ ಮಾಡಿಸಿರಲ್ಲ, ಸಂಬಂಧಪಟ್ಟವ್ರು ಕಾಂಟ್ರಾಕ್ಟರ್ ಆಗಲಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಆದಷ್ಟು ಬೇಗ ಇದು ಸಂಪೂರ್ಣ ಮುಗಿಬೇಕು. ನೋಡ್ರಿ, ದೊಡ್ಡ ದೊಡ್ಡ ಬ್ರಿಡ್ಜ್ ಮತ್ತು ದೊಡ್ಡ ದೊಡ್ಡ ಏನಾದರೂ ಮಾಡಬೇಕಾದ್ರೆ ನೀರಿನಾಗೆ ದೊಡ್ಡ ದೊಡ್ಡ ಕಾಲಮ್ ಹಾಕಿ 2 ಇಲ್ಲ 3 ದಿವಸ ಕಟ್ಟಿಬಿಡ್ತಾರೆ. ಇದು ಎಷ್ಟದ, ಒಂದು 3 ಇಲ್ಲ 4 ಫೀಟ್ ಕೆಳಗದ ಒಂದು ಚರಂಡಿದಾಗ ಒಂದು ಕಾಂಕ್ರೀಟ್ ಹಾಕ್ಲಕ್ಕೆ 10 ದಿವಸ ನೀವು ತೊಗೊಳತ್ತೀರಂದ್ರು ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಕೊಡ್ಲತ್ತೀರಿ. ಸಂಬಂಧಪಟ್ಟವರು ಆದಷ್ಟು ಬೇಗ ಇದು ಚರಂಡಿ ವ್ಯವಸ್ಥೆ ಬೇಗ ಕೆಲಸ ಮಾಡಿ, ಏನು ಸಾರ್ವಜನಿಕರು ಇರ್ತಾರಲ್ಲ, ಇಲ್ಲಿ ನೋಡ್ರಿ ಹೆಂಗೆ ಬರ್ತಿರ್ತಾರೆ. ಈ ಥರ ಬರುವಂತಹ ಎಲ್ಲ ಸಾರ್ವಜನಿಕರಿಗೆ ಒಳ್ಳೆಯ ಅನುಕೂಲ ಮಾಡಿಕೊಡ್ಬೇಕು ಅಂತ ನನ್ನ ಕಳಕಳಿಯ ಮನವಿ. ಇಲ್ಲಿ ನೋಡ್ರಿ, ಬಸ್ಗಳು ಹೋಗ್ಲತ್ತವ ನೋಡ್ರಿ. ಈಗ ಬಸ್ಗಳು ಹೋಗ್ಲತ್ತವ, ಈಗ ಕಾರ್ಗಳು ಹೋಗ್ಲತ್ತವ. ಈ ಥರ ಸಾರ್ವಜನಿಕರು ಈಗ ಈ ಥರ ಹೋಗ್ತಿರ್ತಾರೆ ನೋಡ್ರಿ. ಈಗ ಈ ಥರ ಹೋಗೋರಿಗೆ ಎಷ್ಟು ತೊಂದರೆ ಆಗ್ತದೆ. ಅಕಸ್ಮಾತ್ ಏನಾನ ಆಗಿ ಅದ್ರೊಳಗೆ ಬಿದ್ದು ಕೈ ಕಾಲು ಮುರ್ಕಂದ್ರಂದ್ರು ಅದ್ರ ಜವಾಬ್ದಾರಿ ಯಾರು? ಆದಷ್ಟು ಬೇಗ ಇದು ಚರಂಡಿ ಕಾಮಗಾರಿ ಸಂಪೂರ್ಣ ಮಾಡಿ ಸೇಡಂ ತಾಲೂಕದಲ್ಲಿರುವ ಸಾರ್ವಜನಿಕರಿಗೆ ಒಳ್ಳೆಯ ವ್ಯವಸ್ಥೆ ಮಾಡಿಕೊಡಬೇಕು.